ವೀಕ್ಷಕರು, ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಬುಧವಾರದ ಸಂಚಿಕೆಯನ್ನು ನೋಡೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಕೂಡಲೇ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈ ಸಂಚಿಕೆಯ ಆರಂಭದಲ್ಲೇ ಕಾರು ಸ್ಕ್ರ್ಯಾಚ್ ಆಗಿರುತ್ತೆ. ಈ ಕಾರು ಸ್ಕ್ರ್ಯಾಚ್ ಆಗಿರೋದ್ರಿಂದ ಭಾಗ್ಯ ಹಾಗೂ ಮತ್ತು ಕುಸುಮ ಅವರು ಕಾರನ್ನು ಸ್ಕ್ರ್ಯಾಚ್ ಆಗಿರೋದ್ರಿಂದ ಅದನ್ನು ಚೇಸ್ ಮಾಡೋಕ್ಕೆ ನೋಡ್ತಾ ಇರ್ತಾರೆ. ಆದರೆ ಅವರು ಎಲ್ಲೋ ತಪ್ಪಿಸ್ಕೊಂಡು ಹೊರಟೋಗ್ಬಿಟ್ಟಿರ್ತಾರೆ. ಕಾರನ್ನು ಸ್ಕ್ರ್ಯಾಚ್ ಆಗಿರೋದ್ರಿಂದ ಭಾಗ್ಯ ಅವರು ಅದನ್ನೇ ನೋಡ್ತಾ ತುಂಬ ಬೇಜಾರಲ್ಲಿ ನಿಂತಿರ್ತಾರೆ. ಇನ್ನು ಈ ಕಡೆ ಕುಸುಮ ಅವರಂತೂ ತುಂಬಾ ಕೋಪದಿಂದ ಹುಡುಕ್ತಾ ಇರ್ತಾರೆ. ಆದರೆ ಆ ಕಾರು ತಪ್ಪಿಸ್ಕೊಂಡು ಹೊರಟೋಗ್ಬಿಟ್ಟಿರುತ್ತೆ. ಇನ್ನು ಈ ಕಡೆ ಭಾಗ್ಯ ಅವರು ಆ ಕಾರನ್ನು ಸ್ಕ್ರ್ಯಾಚ್ ಆಗಿರೋದ್ರಿಂದ ತುಂಬ ಬೇಜಾರು ಮಾಡಿಕೊಂಡು ಕಾರ್ ಹತ್ರನೇ ನಿಂತಿರ್ತಾರೆ. ಆವಾಗ ಕುಸುಮ ಅವರು ಹೇಳ್ತಾರೆ, ನೀ ಸಮಾಧಾನ ಮಾಡ್ಕೋ ಭಾಗ್ಯ, ಏನೂ ಮಾಡೋಕ್ಕಾಗೋದಿಲ್ಲ, ಕಾರು ಸ್ಕ್ರ್ಯಾಚ್ ಆಗಿರೋದ್ರಿಂದ ಕಾರು ಮಿಸ್ ಆಗಿದೆ ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡ್ತಿರ್ತಾರೆ. ಆದರೆ ಭಾಗ್ಯ ಅವರು ತುಂಬ ಬೇಜಾರಿಂದ, ನಾವು ತುಂಬ ಆಸೆ ಪಡ್ತುಕೊಂಡ್ರೆ ಕಾರು ಹೊತ್ತೆ ಈ ಥರ ಸ್ಕ್ರ್ಯಾಚ್ ಆಗೋಯ್ತಲ್ಲ ಅಂತ ಹೇಳ್ತಿರುವಾಗ, ಆದರೆ ಕುಸುಮ ಅವ್ರು ಹೇಳ್ತಾರೆ, ಏನಮ್ಮ ಮಾಡೋದು, ಅವ್ರಿಗೆ ಸಿಗ್ನಲಲ್ಲಿ ಕಾರ್ ನಿಲ್ಲಿಸಬೇಕು ಅಂತ ಕೂಡ ಸಹ ಪರಿಜ್ಞಾನ ಇಲ್ಲ, ಹಾಗೆ ಹೊಟ್ಟೋಗ್ಬಿಟ್ಟ ಅಂತ ಹೇಳಿ ಕುಸುಮ ಅವರು ಬಾಯ್ತಿರ್ತಾರೆ. ಇನ್ನು ಈ ಕಡೆ ಇದೇ ಥರ ಇಬ್ಬರು ಕೋಪದಿಂದ ಅಥವಾ ಬೇಜಾರಿಂದ ನಿಂತಿರಬೇಕಾದ್ರೆ ಆ ಕೆಂಪು ಕಾರು ಅದೇ ಕಡೆಯಿಂದ ವಾಪಸ್ ಬರ್ತಾ ಇರುತ್ತೆ. ಇದನ್ನು ನೋಡೋದು ಕುಸುಮ ಅವರಂತೂ ತುಂಬಾ ಕೋಪ ಮಾಡಿಕೊಂಡು, ನೋಡು ಭಾಗ್ಯ, ಅದೇ ಕಾರಲ್ವ ನೀನು ಹೇಳಿರೋದು, ಅದೇ ಕಾರ್ ನಂಬರನ್ನು ನೋಡುವ ಕರೆಕ್ಟಾಗಿ ಅಂತ ಹೇಳಿದಾಗ ಭಾಗ್ಯ ಅವರು ಹೇಳ್ತಾರೆ, ಹೌದು ಅದೇ ಕಾರು ಅಂತ ಹೇಳ್ತಿರ್ಬೇಕಾದ್ರೆ ಕುಸುಮ ಅವ್ರು ಹೇಳ್ತಾರೆ, ಇವನು ಈ ಥರ ಸ್ಕ್ರ್ಯಾಚ್ ಮಾಡಿದ್ದು ಹೋಗ್ಬಿಟ್ಟು ವಾಪಸ್ ಇದೇ ದಾರಿಯಲ್ಲಿ ಬರ್ತಾ ಇದ್ದಾರೆ ನನ್ನ ಕೈ ಬೈಸ್ಕೊಳ್ಳೋಕ್ಕೆ ಅಂತ ಹೇಳಿ ತುಂಬಾ ಕೋಪ ಮಾಡಿಕೊಂಡು ಕಾರ್ನ ನಿಲ್ಸಕ್ಕೆ ಹೋಗ್ತಾರೆ. ಕಾರ್ನ ನಿಲ್ಲಿಸ್ಬಿಟ್ಟು ನೋಡಿದಾಗ ಒಳಗಡೆ ಆದಿಯವ್ರು ಇರ್ತಾರೆ. ಅಂದರೆ ಈ ಕಡೆಯಿಂದ ಡ್ರೈವರ್ ಕಾರ್ ಇಸ್ಕೋಗಿರ್ತಾರೆ, ಆ ಕಡೆಯಿಂದ ಆದಿಯವ್ರು ತಗೊಂಡು ಬಂದಿರ್ತಾರೆ. ಹೀಗಾಗಿ ಆದಿಯವ್ರ ಕಾರ್ ಒಳಗಡೆ ಇಂದ ಎಳೆದ್ಬಿಟ್ಟು, ಏನಾಯ್ತಮ್ಮ, ಯಾಕೆ ನನ್ನ ಕಾರ್ ನಿಲ್ಲಿಸ್ತಿದ್ದೀರಾ ಅಂತ ಕೇಳ್ತಾರೆ. ಅವಾಗ ಕುಸುಮ ಅವರಂತೂ ತುಂಬ ಕೋಪ ಮಾಡ್ಕೊಂಡು, ಏನು ಗೊತ್ತಿಲ್ಲದೆ ಥರ ಮಾತಾಡ್ತಾ ಇದೆಯಾ, ಸಿಗ್ನಲಲ್ಲಿ ನಮ್ಮ ಕಾರ್ನ ಕೂತ್ಕೊಂಡು ಹೋಗ್ಬಿಟ್ಟು ಈ ರೀತಿ ಏನೂ ಆಗ್ತಿರೋ ಥರ ನಾಟಕ ಮಾಡ್ತಿದೆಯಾ ಅಂತ ಕುಸುಮ ಅವರು ತುಂಬ ಚೆನ್ನಾಗಿ ಬೈತಾರೆ. ಅವಾಗ ಆದಿಯವರು ಹೇಳ್ತಾರೆ, ಹೌದು ನಮ್ಮ ಡ್ರೈವರ್ ಹೇಳ್ತಾ ಇದ್ದೆ, ಯಾರೋ ಹೆಂಗಸರು ಕಾರ್ಗೆ ಗುದ್ಬಿಟ್ಟು ಗಾಡಿನ ಸ್ಕ್ರ್ಯಾಚ್ ಮಾಡಿದ್ದಾರೆ ಅಂತ, ಈಗ ನೀವು ಗಾಡಿ ಗುದ್ಬಿಟ್ಟು ನಮಗೆ ತಪ್ಪಾಗಿದೆ ಅಂತ ಹೇಳಿ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಕುಸುಮಗೆ ತುಂಬ ಕೋಪ ಬಂದ್ಬಿಡುತ್ತೆ. ಏನಯ್ಯ ಹೇಳ್ತಿದ್ಯಾ, ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಏನು ಗೊತ್ತಿಲ್ಲದ ಥರ ಆಕ್ಟ್ ಮಾಡ್ತಿದ್ಯಾ, ನೀನು ಕಾರನ್ನು ಕುತ್ಕೊಂಡು ಹೋಗ್ಬಿಟ್ಟು ನಮ್ಮ ಮೇಲೆ ಎತ್ತಾಗ್ತಾ ಇದೆಯಾ ಇವಾಗ ಅಂತ ಹೇಳಿ ತುಂಬ ಕೋಪ ಮಾಡ್ಕೊಂಡು ಬೈತಾ ಇರ್ತಾರೆ. ಅವಾಗ ಆದಿಯವರು ಹೇಳ್ತಿರ್ತಾರೆ, ಗಾಡಿ ಓಡಿಸಿದ್ದು ನಾನಲ್ಲ, ನಾನು ಡ್ರೈವರು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಕುಸುಮ ಅವರು ತುಂಬ ಕೋಪ ಮಾಡಿಕೊಂಡು, ಆವಾಗಲೇ ನೀನು ವೈಟ್ ಬಟ್ಟೆ ಹಾಕೊಂಡು ತಲೆ ಮೇಲೆ ಟೋಪಿ ಹಾಕೊಂಡಿದ್ದೆ, ಇವಾಗ ಬಟ್ಟೆ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ರೆ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ, ನಿಮ್ಮಂಥ ದುಡ್ಡಿರೋರಿಗೆ ದಿಮಾಕು ಅಂತ ಹೇಳಿ ಬೈತಾ ಇರ್ತಾರೆ. ಅವಾಗ ಆದಿಯವರು ತುಂಬ ಕೋಪ ಮಾಡಿಕೊಂಡು, ಏನು ಮಾಡೋಕ್ಕಾಗುತ್ತೆ, ಆಫ್ಟರ್ ಆಲ್ ಒಂದು ಕಾರು ಸ್ಕ್ರ್ಯಾಚ್ ಆಗಿದೆ, ನಮ್ಮ ಕಾರು ಕೂಡ ಸ್ಕ್ರ್ಯಾಚ್ ಆಗಿದೆ, ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಿರ್ತಾರೆ. ಆಫ್ಟರ್ ಆಲ್ ಕಾರ್ ಒಂದಿದ್ದಕ್ಕೆ ಅವ್ರಿಗೆ ತುಂಬಾ ಕೋಪ ಬಂದುಬಿಡುತ್ತೆ. ಆವಾಗ ಭಾಗ್ಯಲಕ್ಷ್ಮಿ ಅವರಂತೂ ತುಂಬಾ ಬೇಜಾರು ಮಾಡ್ಕೋತಾರೆ. ಈ ಕಡೆ ಕುಸುಮ ಅವರು ಇದೇ ಹೇಳಿದ್ದು, ನಿನಗೆ ದುಡ್ಡಿನ ದಿಮಾಕು ಅಂತ, ನಿಮಗೆ ದುಡ್ಡಿರೋರಿಗೆಲ್ಲ ಇದೇ ರೀತಿ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಭಾಗ್ಯವರು ಹೇಳ್ತಾರೆ, ಸರ್ ನಿಮಗೆ ಇದು ಆಫ್ಟರ್ ಆಲ್ ಕಾರ್ ಆಗಿರ್ಬೋದು, ನಿಮಗೆ ದುಡ್ಡಿದೆ, ತುಂಬ ಕಾರ್ಗಳು ತೊಗೊಂಡಿರ್ತೀರ, ಆದರೆ ನಾವು ಮಿಡಲ್ ಕ್ಲಾಸ್ ಜನ ತುಂಬ ಆಸೆಯಿಂದ ಕಾಸು ಕೂಡಿಸ್ಬಿಟ್ಟು ಈ ಥರ ಕಾರ್ ತೊಗೊಂಡಿರ್ತೀವಿ, ನೀವು ಈ ರೀತಿ ಮಾತಾಡೋದು ತಪ್ಪು ಅಂತ ಹೇಳ್ತಾ ಇರಬೇಕಾದ್ರೆ ಆದಿಯವ್ರಿಗಂತೂ ತುಂಬಾ ಬೇಜಾರಾಗ್ಬಿಟ್ಟು, ನೋಡಿ ಅಮ್ಮ, ನನಗೆ ಅರ್ಜೆಂಟ್ ಕೆಲಸ ಇದೆ, ಗಾಡಿ ಸ್ಕ್ರ್ಯಾಚ್ ಆಗಿದೆ ಅಲ್ವಾ, ಏನು ಮಾಡಬೇಕು ಹೇಳಿ, ನಾನು ಎಷ್ಟು ಪೇ ಮಾಡಬೇಕು ಅದನ್ನು ಪೇ ಮಾಡಿಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಗ ಕುಸುಮ ಅವರು, ನೋಡಿ ನೀವು ದುಡ್ಡಿರೋರೇ ಹೀಗೆ ಈ ಥರ ಎಲ್ಲ ತಪ್ಪು ಮಾಡಿಬಿಟ್ಟು ಎಷ್ಟು ಬೇಕು ಕೊಡ್ತೀನಿ ಅಂತ ಹೇಳ್ತೀರಾ ಅಂತ ಹೇಳ್ತಿರ್ಬೇಕಾದ್ರೆ ಆದಿಯವರು ಹೇಳ್ತಾರೆ, ಇವಾಗ ನಮ್ಮ ಕಡೆಯಿಂದ ತಪ್ಪಾಗಿದೆ, ಅದಕ್ಕೆ ನಾನು ಸಾರಿ ಕೇಳ್ತಾ ಇದ್ದೀನಿ ನಮ್ಮ ಡ್ರೈವರ್ ಪರವಾಗಿ, ನಿಮ್ಗೆ ಎಷ್ಟಾಗುತ್ತೆ ಹೇಳಿ ನಾನು ಅದನ್ನು ಕಟ್ಕೊಟ್ಬಿಟ್ಟು ಹೋಗ್ತೀನಿ ಅಂತ ಆದಿಯವರು ಹೇಳ್ತಾ ಇರಬೇಕಾದ್ರೆ ಕುಸುಮ ಅವರು ಮತ್ತು ಭಾಗ್ಯವರು ಹೇಳ್ತಾರೆ, ನೀವೇನು ಕಟ್ಕೊಳ್ಳೋದು ಬೇಡ, ಹೊರಟೋಗಿ ಇಲ್ಲಿಂದ ಅಂತ ಹೇಳ್ತಾರೆ. ಇನ್ನು ಇದೆಲ್ಲ ಆದಮೇಲೆ ಭಾಗ್ಯವರು ಮತ್ತು ಕುಸುಮ ಅವರು ಎಲ್ಲೋ ಹೋಗದೆ ಮನೆಗೆ ಬಂದುಬಿಡ್ತಾರೆ. ಅಲ್ಲಿ ಬಂದ ತಕ್ಷಣ ಸುನಂದ್ ಅವ್ರು ಕೇಳ್ತಾರೆ, ಭಾಗ್ಯ ಹೋಗಿದ್ದ ಕೆಲಸ ಏನಾಯ್ತು, ಎಷ್ಟು ದುಡ್ಡು ಸಿಕ್ತು, ಯಾವ ಜ್ಯುವೆಲ್ಲರ್ಸ್ ತೊಗೊಂಡ್ರೆ ಹಂಗೆ ಅಂತ ಕೇಳ್ತಾ ಇರಬೇಕಾದ್ರೆ ಭಾಗ್ಯವರಂತೂ ಇವತ್ತು ಯಾವುದೇ ಕೆಲಸ ಆಗಲಿಲ್ಲ, ಇವತ್ತು ದಿನವೇ ಚೆನ್ನಾಗಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಏನು ಹೇಳ್ತಿದೆಯಾ, ಪೂಜೆಗೆ ಅದು ತೊಗೋಬೇಕು ಇದು ತೊಗೋಬೇಕು ಅಂತ ಹೇಳ್ತಿದ್ದಲ್ಲ, ಏನಾಯಿತು ಅಂತ ಹೇಳ್ತಾ ಇರಬೇಕಾದ್ರೆ ಕುಸುಮ ಅವರು ಬಂದ್ಬಿಟ್ಟು, ಏನು ಯಾವಾಗಲೂ ಪೂಜೆ ಮದುವೆ ಬಗ್ಗೆನೇ ಮಾತಾಡ್ತಿದ್ರು, ಭಾಗ್ಯನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು ಅಂತೇಳಿ ತುಂಬಾ ಸುನಂದ್ ಅವ್ರಿಗೆ ಬೈದ್ಬಿಡ್ತಾರೆ. ಇನ್ನು ಈ ಕಡೆ ಆದಿಯವರು ಮನೆಗೆ ಬಂದುಬಿಟ್ಟು ತುಂಬಾ ಬೇಜಾರಿಂದ ಹೇಳ್ತಿರ್ಬೇಕಾದ್ರೆ ಕನ್ನಿಕರು ಹೇಳ್ತಾರೆ, ಇಬ್ಬರು ಏನು ಕೆಲಸ ಇದೆ ಅಂತ ಹೋಗಿದ್ರು, ಇವಾಗ ಯಾಕೆ ಇಷ್ಟು ಡೆಲ್ ಆಗಿದ್ದೀರಾ ಅಂತ ಹೇಳ್ತಾ ಇರಬೇಕಾದ್ರೆ ಆದಿಯವರು ಡ್ರೈವರ್ನ ಕರೆದ್ಬಿಟ್ಟು, ಏನಾಯಿತು ನೀನು ಕರೆಕ್ಟಾಗಿ ಹೇಳು, ಸಿಗ್ನಲ್ ಹತ್ರ ಗಾಡಿ ಗುದ್ದಿದ್ರು ಅಂತಲ್ಲ, ನೀನು ಅವ್ರು ಗುದ್ದಿರೋದು ಅಂತ ಹೇಳ್ತಾ ಇರಬೇಕಾದ್ರೆ ಡ್ರೈವರ್ ಹೇಳ್ತಾರೆ, ಸರ್ ನನ್ನಿಂದ ತಪ್ಪಾಗೋಯ್ತು, ಕ್ಷಮಿಸಿ, ನಾನೇ ಅವ್ರಿಗೆ ಕಾರು ಗುದ್ಬಿಟ್ಟೆ, ರ್ಯಾಶಲ್ಲಿ ಬರಬೇಕಾದ್ರೆ ಏನೋ ಟೈಮ್ ಆಗಿತ್ತು ಅಂತ ಹೇಳ್ತಿರ್ಬೇಕಾದ್ರೆ ಆದಿಯವರು ಹೇಳ್ತಾರೆ, ಅಯ್ಯೋ ನನ್ನಿಂದೇನೆ ತಪ್ಪಾಗೋಯ್ತು, ನಾನೇ ಅವ್ರಿಗೆ ರೂಡಾಗಿ ಬಿಹೇವ್ ಮಾಡಿಬಿಟ್ಟೆ ಅಂತ ಹೇಳ್ತಾ ಇರಬೇಕಾದ್ರೆ ಕನ್ನಿಕರು ಹೇಳ್ತಾರೆ, ಬ್ರೋ ಈ ಥರ ಸಹಜ ಆಗೋದು, ಇಂಡಿಯಾದಲ್ಲಿ ತುಂಬಾ ಸಹಜ ಈ ಥರ ಆಗೋದು, ಗಾಡಿ ಸ್ಕ್ರ್ಯಾಚ್ ಮಾಡೋದು ಅಂತ, ಈ ಮಿಡಲ್ ಕ್ಲಾಸ್ ಅವ್ರು ಏನಿಲ್ಲ, ಸ್ವಲ್ಪ ದುಡ್ಡು ಬಿಸಾಕ್ಬಿಟ್ರೆ ಸರಿ ಹೋಗ್ಬಿಡ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಆದಿಯವರು ತುಂಬಾ ಗಿಲ್ಟ್ ಫೀಲ್ ಮಾಡ್ತಿರ್ತಾರೆ. ಸೊ ಹೀಗಾಗಿ ಈ ಸಂಚಿಕೆಯಲ್ಲಿ ಮುಕ್ತಾಯವಾಗುತ್ತೆ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ.